ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ಮಿಸ್ಟರ್ ಮೈ ಮಾತಾಡ್ತಾ ಇರೋದು. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಸ್ನೇಹಿತರೆ, ಇವತ್ತಿನ ದಿನ CM ಅಂದರೆ ನಮ್ಮ ಕಾಮನ್ ಮ್ಯಾನ್, ಚೀಫ್ ಮಿನಿಸ್ಟರ್ ಅಂತಾರಲ್ಲ, ಅವರ ನಡತೆ ಹೇಗಿರಬೇಕು, ಅವರ ಕೋಪ ತಾಪಗಳು, ಅವರ ಮನಸ್ಥಿತಿಗಳು ಹೇಗಿರಬೇಕೆಂದು ಜನರಿಗೆ ಮಾದರಿ, ರಾಜ್ಯಕ್ಕೆ ಮಾದರಿ, ದೇಶಕ್ಕೆ ಮಾದರಿ ಆಗುವಂತ ಇರಬೇಕು. ಅಂಥಲ್ಲಿ ಅಲ್ಪ ಸ್ವಲ್ಪ ಕೋಪ ತಾಪಗಳ ನಡುವೆಯೂ CM ಸಿದ್ದರಾಮಯ್ಯ ಅವರ ಕೋಪ ಮುಂಗೋಪಕ್ಕೆ ಕಾರಣವಾದ ಕೆಲವು ಸನ್ನಿವೇಶಗಳು ದೇಶಕ್ಕೆ ಏನ್ ಕೊಡುಗೆ ಗಾಂಧೀಜಿ, ನೆಹರು, ವಲ್ಲಭಾಯ್ ಪಟೇಲ್, ಮೌಲಾನಾ ಆಜಾದ್ ಎಲ್ಲ ದೇಶಕ್ಕೋಸ್ಕರ ತ್ಯಾಗ ಮಾಡಿದವರು. ಇಂದಿರಾ ಗಾಂಧಿ ದೇಶಕ್ಕೋಸ್ಕರ ಪ್ರಾಣ ತೆತ್ತರು. ಯಾರೋ ಕಳಿಸೋನು ಆಚೆಗೆ. ಸರ್, ಈಗ ವಿರಾಜಪೇಟೆಯಲ್ಲಿ ನಾನ್ ವೆಜ್ ತಿಂದು ದೇವಸ್ಥಾನಕ್ಕೆ ಹೋಗಿ ನಿಜ ಅಲ್ವಾ? ಏನು ವಿರಾಜಪೇಟೆಯಲ್ಲಿ ನಾನ್ ವೆಜ್ ತಿಂದು ಬಸವಣ್ಣ ದೇವಸ್ಥಾನಕ್ಕೆ ಹೋಗಿ ನೀನು ಯಾವನೇ ನೀನು ನಾನ್ ವೆಜ್ ನೀತಿರಲ್ವಾ? ಅಲ್ಲ, ಬಿಜೆಪಿ ಅವ್ರು ಆರೋಪ ಮಾಡ್ತಾರೆ. ಆರೋಪ ನಿಜನಾ ಸುಳ್ಳ ಸರ್? ಅದು ನೀ ಯಾವನ ಕೇಳಕ್ಕೆ? ರೈಟ್ಸ್ ಕೇಳಕ್ಕೆ ನೀ ಯಾವನೇ ಕೇಳಕ್ಕೆ? ನಾನು ಮಾಂಸಾಹಾರಿ, ಮಾಂಸ ತಿಂತೀನಿ. ತಪ್ಪೇನಿದೆ? ನೀನು ಮಾಂಸಾಹಾರಿ ಆದ್ರೆ ಮಾಂಸ ತಿಂತೀಯ, ಸಸ್ಯಾಹಾರಿ ಆದ್ರೆ ಸಸ್ಯಾಹಾರ ತಿಂತೀಯ. ನಿನ್ನ ಹ್ಯಾಬಿಟ್ ನಿನಗೆ, ನನ್ನ ಹ್ಯಾಬಿಟ್ ನನಗೆ. ಸರ್, ಆಮೇಲೆ ಕಾಂಗ್ರೆಸ್ ಅವರು ನಿಮ್ಮ ಘಟನೆ ಖಂಡಿಸಿ ಪ್ರತಿಭಟನೆ ಮಾಡೋದಕ್ಕೆ ಬಿಜೆಪಿ ಅವರು ಅವ್ರ ಮೇಲೆ ಕೇಸ್ ಹಾಕಿಸ್ತಾ ಇದಾರೆ ಎಲ್ಲ ಕಡೆಗೂ. ಯಾರು? ಬಿಜೆಪಿ ಅವರು, ಸರ್ಕಾರದವರು. ಆಗ್ಲಿ, ನಾವು ಅದ್ರ ವಿರುದ್ಧನೇ, ಅನ್ಯಾಯದ ವಿರುದ್ಧನೇ ಹೋರಾಟ ಮಾಡೋದು. ಸರ್, ಈಗ ವಿರಾಜಪೇಟೆಯಲ್ಲಿ ನಾನ್ ವೆಜ್ ತಿಂದು ದೇವಸ್ಥಾನಕ್ಕೆ ಹೋಗಿ ನಿಜ ಅಲ್ವಾ? ಏನು? ವಿರಾಜಪೇಟೆಯಲ್ಲಿ ನಾನ್ ವೆಜ್ ತಿಂದು ಬಸವಣ್ಣ ದೇವಸ್ಥಾನಕ್ಕೆ ಹೋಗಿ ನೀನು ಯಾವನೇ ನೀನು ನಾನ್ ವೆಜ್ ನೀತಿರಲ್ವಾ? ಅಲ್ಲ, ಬಿಜೆಪಿ ಅವ್ರು ಆರೋಪ ಮಾಡ್ತಾರೆ. ಆರೋಪ ನಿಜನಾ ಸುಳ್ಳ ಸರ್? ಅದು ನೀ ಯಾವನ ಕೇಳಕ್ಕೆ? ರೈಟ್ಸ್ ಕೇಳಕ್ಕೆ ನೀ ಯಾವನೇ ಕೇಳಕ್ಕೆ? ನಾನು ಮಾಂಸಾಹಾರಿ, ಮಾಂಸ ತಿಂತೀನಿ. ತಪ್ಪೇನಿದೆ? ನೀನು ಮಾಂಸಾಹಾರಿ ಆದ್ರೆ ಮಾಂಸ ತಿಂತೀಯ, ಸಸ್ಯಾಹಾರಿ ಆದ್ರೆ ಸಸ್ಯಾಹಾರ ತಿಂತೀಯ. ನಿನ್ನ ಹ್ಯಾಬಿಟ್ ನಿನಗೆ, ನನ್ನ ಹ್ಯಾಬಿಟ್ ನನಗೆ. ಬಂದಿಲ್ವೇನ್ರಿ DC? ಯಾರ್ರಿ DC? ಬಂದಿಲ್ವಾ ಸರ್? ಬರ್ತಾ ಇದೆ ಸರ್, ಹಂತ ಹಂತವಾಗಿ ಬರ್ತಾ ಇದೆ ಸರ್. ಹಂತ ಹಂತವಾಗಿ ಅಂದ್ರೇನೆ. ಈಗ ಎಷ್ಟು ಜನಕ್ಕೆ ನಾವು ಡಿಸೆಂಬರ್ ತಿಂಗಳಲ್ಲಿ ರಿಜಿಸ್ಟರ್ ಆಗಿದ್ದಾರೆ, ಅಷ್ಟು ಜನಕ್ಕೆ ಬಂದಿದ್ಯಾ ಸರ್? ಡಿಸೆಂಬರ್ ತಿಂಗಳಲ್ಲಿ ಅದರಲ್ಲಿ 50% ಬಂದಿದೆ ಸರ್. ಇನ್ನು 50% ಬರುತ್ತೆ. ಯಾಕೆ ಬರ್ಲಿಲ್ಲ? ಹಂತ ಹಂತವಾಗಿ ಬರುತ್ತೆ. ಡಿಸೆಂಬರ್ ಮುಗ್ದಿಲ್ಲಪ್ಪ, ಕೊಡ್ತಾರೆ. ಅಲ್ಲ ಸರ್, ಅಕ್ಟೋಬರ್, ನವೆಂಬರ್ ಸ್ಥಾಪನೆ ಮಾಡಿದ್ರೆ 2 ತಿಂಗಳ ಬಂದಿದೆ. ಈ 3 ತಿಂಗಳಿಂದ ಬಂದಿಲ್ಲ ಸರ್. ಮಹಿಳೆಯರು ಆರೋಪ ಮಾಡ್ತಾ ಇದ್ದಾರೆ. ಯಾರು ಮಾಡ್ತಾ ಇರೋ? ಎಲ್ಲ ಫಲಾನುಭವಿಗಳು ಸರ್. ಯಾರ ಫಲಾನುಭವಿಗಳು? ಕೊಪ್ಪಳ ಜಿಲ್ಲೆಯದವರು ಸರ್. ಯಾರು ಹೆಸರು ಹೇಳ್ರಿ ಅಂತೀವಿ? ಲಕ್ಷ್ಮೀಬಾಯಿ, ಈರಮ್ಮ, ಬಸಮ್ಮ. Priscilla is working as the emergency ward nursing in charge at Father Mullard Medical College Hospital. Sagar 18 ರಿಂದ 1250 ಬೆಡ್ ಕೆಪಾಸಿಟಿ ಮಾಡಿ. ನನಗೆ ಯಾವ ತರ ಬಂದು ಹೇಳಿದ್ಯಾ ನೀನು? ಯಾವ ತರ ಬಂದಿದ್ದು ಹೇಳಿದ್ಯೇನಮ್ಮ? ಎಷ್ಟು ಸಾರಿ ಬಂದಿದ್ದೀನಿ ಮೈಸೂರಿಗೆ ಬಂದು ಹೇಳಿದ್ಯಾ? ನೀ ಹೇಳಿದ್ಯೇನಮ್ಮ? ನಿನಗೆಲ್ಲ ನಾನು ಪತ್ರ ಬರ್ದು ಬರಕ್ಕಾಗಲ್ಲ. ನಾನು ಬಂದಾಗ ಬರ್ಬೇಕು ನೀನು. ಹೇಳ್ತಾರೆ
ಕಂಪ್ಲೇಂಟ್ ಮಾಡೋದು ಸರಿಯಾಗಿ ಮಾಡಬೇಕು. ಟೇಬಲ್ ತರ್ತೀಯಲ್ಲ ಯಾಕೆ? ಯಾಕಂದ್ರೆ ಟೇಬಲ್ ತರ್ತೀಯ ನಿಮ್ ಊರಿಗೆಲ್ಲ ಕೆಲಸ ಮಾಡಿರೋದು ಯಾರನ್ನ ನೀನ ಮಾಡಿರೋದು ಹೇಳೋ ರೀತಿ ಇರ್ಬೇಕು. ಏನ್ ಬಹಳ ದೊಡ್ಡ ಲೀಡರ್ ತರ ಏನೇನ ಮಾತಾಡ್ತೀಯ? ಸುಮ್ಮನೆ ಹೇಳದಷ್ಟು ಕೇಳ್ಬೇಕು. ಇಷ್ಟ ಇಲ್ಲದೆ ಹೋಗಿ ಎದ್ದೋಗತ್ತೆ ಆಚೆಗೆ. ಸುಮ್ಮನೆ ಹೇಳದಷ್ಟು ಕೇಳ್ಬೇಕು. ಪದೇ ಪದೇ ಮಾತಾಡ್ತಾರ. ಒಂದ್ ಸಾರಿ ಎರಡ್ ಸಾರಿ ಸರಿ ಇರ್ತದೆ, ಪದೇ ಪದೇ ಮಾಡಕ್ ಹೋಗ್ಬಾರ್ದು. ನೀನೇ ಚಿಲ್ಲಾಗ್ಬಿಡ್ತೀಯ. ಆಮೇಲೆ ಜಾಸ್ತಿ ಮಾತಾಡಿದ್ರೆ ಆಚೆ ಕಳಿಸ್ತೀನಿ ನೋಡಿ ನಿನ್ಗೆ. ಸುಮ್ಮನೆ ಹೇಳದಷ್ಟು ಕೇಳ್ಬೇಕು. ಇಷ್ಟ ಇಲ್ಲದೆ ಹೋಗಿ ಎದ್ದೋಗತ್ತೆ ಆಚೆಗೆ. ಸುಮ್ಮನೆ ಹೇಳದಷ್ಟು ಕೇಳ್ಬೇಕು. ಪದೇ ಪದೇ ಮಾತಾಡ್ತಾರ. ಒಂದ್ ಸಾರಿ ಎರಡ್ ಸಾರಿ ಸರಿ ಇರ್ತದೆ, ಪದೇ ಪದೇ ಮಾಡಕ್ ಹೋಗ್ಬಾರ್ದು. ನೀನೇ ಚಿಲ್ಲಾಗ್ಬಿಡ್ತೀಯ. ಆಮೇಲೆ ಜಾಸ್ತಿ ಮಾತಾಡಿದ್ರೆ ಆಚೆ ಕಳಿಸ್ತೀನಿ ನೋಡಿ ನಿನ್ಗೆ.